ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ಇವತ್ತು ನಿಮಗೆ ರುಚಿಕರವಾದ ಎಗ್ ಬಿರಿಯಾನಿ, ತುಂಬ ಸಿಂಪಲ್ ಈಸಿ ಮೆಥಡು, ಟೇಸ್ಟ್ ಮಾತ್ರ ಸೂಪರ್, ಆ ಥರ ಇರೋಂಥ ಎಗ್ ಬಿರಿಯಾನಿ ನಿಮಗೆ ಇವತ್ತು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಂಡ್ಫುಲ್ ಮಾಮ್ ಕಿಚನ್. ನೋಡಿ, ನಾನೀಗ 4 ಈರುಳ್ಳಿ, 3 ಆಲೂಗೆಡ್ಡೆ, ಕೊತ್ತಂಬರಿ, ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಿಗೆ ಒಂದು 6ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ, ಎಗ್ಗನ್ನ ಒಂದೆಲ್ಲೇ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎಲ್ಲ ಮಸಾಲೆ ಹಿಡೀಲಿ ಅಂತ. ನೋಡಿ, ಮಸಾಲೆ ಮೇಥಿ, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು ಕಾಳು, ಮತ್ತು ಪಲಾವ್ ಎಲೆ, ಜಾಯಿಕಾಯಿ ಪತ್ರೆ, ಮರಾಠಿ ಮೊಗ್ಗು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಈಗ ಈರುಳ್ಳಿನ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದಂಥ 4 ಈರುಳ್ಳಿನ ಹಾಕ್ಕೊಂಡು ಅದನ್ನು ಸುತ್ತ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದನ್ನು ಟ್ರಾನ್ಸ್ಲೂಸೆಂಟ್ ಅಲ್ಲ, ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಈ ಥರ ಹೆಚ್ಚಾಗಿ ಹಾಕಿರೋದ್ರಿಂದ ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಹಾಗಾಗಿ ನಾನು ಈರುಳ್ಳಿನ ತೊಗೊಳ್ಳಿ ಹಾಕಿ ಅಂತ ಸಜೆಸ್ಟ್ ಮಾಡ್ತೀನಿ. ಈ ಥರ 3 ಆಲೂಗೆಡ್ಡೆ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ ಆಲೂಗೆಡ್ಡೆ ಇದನ್ನು ಹಾಕಿದಾಗ. ಮಧ್ಯದಲ್ಲಿ ಎಗ್ ಜೊತೆ ಆಲೂಗೆಡ್ಡೆ ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೆ ಒಂದು 6, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ, ಪುದೀನ, ಕೊತ್ತಂಬರಿ ಈಗಲೇ, ಮತ್ತು ಹಸಿಮೆಣಸಿನಕಾಯಿ ಒಂದು 5-6 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಹಾಕಿ ಚೆನ್ನಾಗಿ ಇದರಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ಎಗ್ಗು ಇದರಲ್ಲೇ ಚೆನ್ನಾಗಿ ರೋಸ್ಟ್ ಆಗಬೇಕು. ಅದ್ರ ಮೇಲೆ ಒಂದು ಕೋಟ್ ಲೇಯರ್ ಫಾರ್ಮ್ ಆಗಬೇಕು, ರೋಸ್ಟ್ ಆಗಿರೋವಂಥದ್ದು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿರೋದ್ರಿಂದ ಟೊಮೊಟೊನೂ ಈಗ ಚೆನ್ನಾಗಿದೆ ಕರಗತ್ತೆ. ಆ ರೀತಿ ನೋಡಿ ಹೀಗಾಗಿದೆ. ನೋಡಿ, ಎಗ್ಗೆಲ್ಲ ಇದಾಗಿದೆ. ಈಗ ಮಸಾಲೆಗಳು, ಡ್ರೈ ಮಸಾಲೆ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡೆ, ಚಿಟಿಕೆಯಷ್ಟು 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ, ಹಾಕ್ಕೊಂಡೆ. ಪೆಪ್ಪರ್ ಪೌಡರ್ 1 ಟೀ ಸ್ಪೂನು, ಮತ್ತು ಧನಿಯಾ ಪೌಡರ್ 2 ಸ್ಪೂನು, ಜೀರಿಗೆ 1 ಟೀ ಸ್ಪೂನ್. ಈಗ 2 ಖಾರದ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಈಗಲೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಮಸಾಲದಲ್ಲಿ. ಮಸಾಲ ಬರ್ನ್ ಆಗಬಾರ್ದು. ಈಗ ಅದಕ್ಕೆ ನಾನೇನು ಮಾಡ್ತೀನಿ, ಮೊಸರು ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ಕೋತೀನಿ ಇದಕ್ಕೆ. ಮಸಾಲ ಬರ್ನ್ ಆಗೋಲ್ಲ. ನೋಡಿ, ಈ ಥರ ಹಾಕ್ಕೊಂಡ್ರೆ ನೋಡಿ ಟೆಕ್ಸ್ಚರು ತುಂಬ ಸ್ಮೂತ್ ಟೆಕ್ಸ್ಚರ್ ಬರುತ್ತೆ ಮೊಸರು ಹಾಕ್ಕೊಂಡ್ರೆ. ಟೊಮೊಟೊನೂ ಹಾಕ್ಕೊಂಡಿರ್ತೀವಲ್ಲ, ಆ್ಯಪಲ್ ಟೊಮೊಟೊ ಹಾಕ್ಕೊಂಡಿದ್ದಲ್ವ, ಹಂಗಾಗಿ ಅಷ್ಟೇನು ಹುಳಿ ಇರೋಲ್ಲ. ಇದನ್ನು ಹಾಕ್ಕೊಂಡು 2 ಬ್ಯಾಲೆನ್ಸ್ ಆಗುತ್ತೆ. ಮೊಸರು ಹಾಕ್ಕೊಂಡ ತಕ್ಷಣ ಬ್ಯಾಲೆನ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಗ್ರೇವಿನೂ ಒಂದು ಸ್ವಲ್ಪ ಜಾಸ್ತಿನೂ ಆದಂಗೆ ಆಯಿತು. ಈಗ ಇದೇ ಇದರಲ್ಲಿ ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಕ್ಲೋಸ್ ಮಾಡಿ. ನೋಡಿ, ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡಿದೆ ಸೈಡಲ್ಲಿ. ಚೆನ್ನಾಗಿ ಎಗ್ಗು ನೀವು ನೋಡ್ಬೋದು ಕಲರ್ಫುಲ್ಲಾಗಿದೆ. ಇವಾಗ ಎಲ್ಲ ಮಸಾಲೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ಅದೇ ರೀತಿಗೋಸ್ಕರ ಮಾರ್ಕ್ ಮಾಡಬೇಕು ಎಗ್ಗನ್ನು. ಆವಾಗ ಮಸಾಲೆ ಎಲ್ಲ ಅದರೊಳಗಡೆ ಇದಾಗುತ್ತೆ. ಈಗ ಒಂದೊಂದಾಗೆ ತೆಗೆದಿಟ್ಕೊಳ್ಳೋಣ. ಯಾಕೆಂದರೆ ಈಗ ರೈಸ್ ಹಾಕೋದ್ರಿಂದ ಅದು ಎಲ್ಲ ಎಗ್ಗು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎಗ್ಗನ್ನ ಫಸ್ಟು ಸೈಡಿಗೆ ಎತ್ತಿಟ್ಕೊಬಿಡೋಣ. ಈಗಾಗಲೇ ನಾನು ಅನ್ನನ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಬಿಡಿ ಬಿಡಿಯಾಗಿರೋ ಥರ. ಸ್ವಲ್ಪ ಏನಿಲ್ಲ ಟ್ರಿಕ್ಕು, ಅನ್ನ ಮಾಡಲಿಕ್ಕೆ ಸ್ವಲ್ಪ ನೀರು ಮಾಮೂಲಿ ಡಬ್ಬಲಷ್ಟು ಹಾಕ್ತೀವಲ್ಲ, ಅಲ್ಲೊಂದು ಸ್ವಲ್ಪ ಅರ್ಧ ಲೋಟ ನೀರನ್ನು ಕಮ್ಮಿ ಹಾಕಿದ್ರೆ ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗೇ ಬರುತ್ತೆ. ಆ್ಯಕ್ಚುಲ್ ಬಿರಿಯಾನಿ ಅಂದರೆ ಅದ್ರ ಜೊತೆ ಇದು ಮಾಡೋದಕ್ಕಿಂತ ಈ ಥರ ಮಿಕ್ಸ್ ಮಾಡೋದನ್ನೇ ಬಿರಿಯಾನಿ ಅಂತ ಅಂತಾರೆ. ನೋಡಿ, ಈಗ ನಾನು ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಆಗಲೇ ಸ್ವಲ್ಪ ಹಾಕ್ಕೊಂಡಿದ್ದೆ ಅಲ್ವಾ ಗ್ರೇವಿಗೆ, ಇದಕ್ಕೆ ಉಪ್ಪು ಹಾಕೋತೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. 2 ಸ್ಪೂನ್ ತುಪ್ಪ, ಮನೆಯಲ್ಲೇ ಮಾಡಿದಂಥ ತುಪ್ಪ. ಆ ರೆಸಿಪಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಮನೆಯಲ್ಲಿ ತುಪ್ಪ ಅನ್ನೋದನ್ನು ಚೆಕ್ ಮಾಡಿ ನೋಡಿ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಎಗ್ಗನ್ನ ನಾನು ಮೇಲ್ಗಡೆ ಹಾಕೋತಾ ಇದ್ದೀನಿ. ಈಗ ಇದನ್ನು ನಾವು ನೋಡಿ ಈ ಥರ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನ ಈಗ ಇದ್ರ ಮೇಲೆ ಉದುರಿಸ್ಕೊಳ್ಳೋಣ ಈ ಥರ. ನಂತರ ಇದನ್ನು ಮುಚ್ಚಿಟ್ಬಿಡೋಣ. ಒಂದು 5 to 7 ಮಿನಿಟ್ಸ್ ಮುಚ್ಚಿಟ್ಟು ಅದೇ ಹಬೆಯಲ್ಲಿ ಅದು ಬಾಯ್ಲ್ ಆಗಬೇಕು ಸಣ್ಣದಾಗಿ. ಈಗ ತೆಗೆದು ನೋಡಿ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಎಲ್ಲ ಮಸಾಲೆ ಎಲ್ಲ ಇನ್ಫ್ಯೂಸ್ ಆಗಿ ಈಗ ಮಿಕ್ಸ್ ಮಾಡಿ ನಿಧಾನಕ್ಕೆ. ಈಗೇನು ಬ್ರೇಕ್ ಆಗೋಲ್ಲ, ಚೆನ್ನಾಗಿದಾಗಿರುತ್ತೆ. ಸೊ ಸಣ್ಣದಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ಸರ್ವ್ ಮಾಡೋಣ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.